ಎಲ್ಲರಿಗೂ ನಮಸ್ತೆ. ನಾನು ಬೆಳಕು ಹರೀಶ್. ಜಗತ್ ಪ್ರಸಿದ್ಧ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಉಳ್ಳುವಂತಹ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕಿನ ಆವನಿ ಕ್ಷೇತ್ರದಲ್ಲಿ 14 ಸಾಲುಗಳ ಸಂಬಂಧಪಟ್ಟಂತ ವಿಭೀಷಣ ದೇವಾಲಯದ ತಮಿಳು ಶಾಸನವೊಂದು ಲಭ್ಯವಾಗಿದೆ. ಇದು 9 ಮತ್ತು 10ನೇ ಶತಮಾನಕ್ಕೆ ಸಂಬಂಧಪಟ್ಟಂತಹ ಚೋಳರ ಕಾಲಕ್ಕೆ ಸಂಬಂಧಪಟ್ಟಂತಹ ಶಾಸನ ಎಂದು ಗುರುತಿಸಲಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಕ್ಷೇತ್ರವನ್ನ ಮೊದಲು ನೊಳಂಬ ಅವರು ಆಳ್ವಿಕೆಯನ್ನು ಮಾಡಿದ್ರು. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ವಯ ಈ ಒಂದು ಆವನಿ ಕ್ಷೇತ್ರದಲ್ಲಿ ಒಂದಷ್ಟು ರಾಮಲಿಂಗೇಶ್ವರ ದೇವಾಲಯಗಳ ಸಂಕೀರ್ಣವನ್ನು ಕಾಣ್ತೀವಿ ನಾವು. ಜೇಮ್ಸ್ ಆರ್ವೆ ಅವರ ಪ್ರಕಾರ ಈ ಒಂದು ಸಂಕೀರ್ಣವು ದ್ರಾವಿಡ ಶೈಲಿಯ ದೇವಾಲಯ ಮಾದರಿಗಳನ್ನು ಒಳಗೊಂಡಿದ್ದು ಸುಮಾರು ರಾಮಲಿಂಗೇಶ್ವರ ದೇವಾಲಯ, ಲಕ್ಷ್ಮಣ ದೇವಾಲಯ ಮತ್ತು ಭರತೇಶ್ವರ ದೇವಾಲಯ ಮತ್ತು ಶತ್ರುಘ್ನೇಶ್ವರ ದೇವಾಲಯ ಎಂಬ ದೇವಾಲಯಗಳನ್ನು ಕಾಣ್ತೀವಿ. ಅಷ್ಟೇ ಅಲ್ಲದೆ ಈ ಒಂದು ಆವನಿ ಕ್ಷೇತ್ರದಲ್ಲಿ ಆಂಜನೇಯ, ವಾಲಿ, ಸುಗ್ರೀವ ಮತ್ತು ಜಾಮದೇವರಿಗೂ ಸಹ ದೇವಾಲಯವನ್ನು ಕಟ್ಟಲಾಗಿದೆ. ಈ ಒಂದು ದೇವಾಲಯ ಸಂಕೀರ್ಣವು ಐತಿಹಾಸಿಕ ಹಿನ್ನೆಲೆಯನ್ನು ಒಳಗೊಂಡಿದ್ದು ಈ ಒಂದು ನೊಳಂಬರ ವಾಸ್ತುಶಿಲ್ಪಕ್ಕೆ ಒಂದು ಉತ್ತಮವಾದಂತಹ ಮಾದರಿಯಾಗಿದೆ. ನೊಳಂಬರನ್ನ ಮತ್ತೆ ಪಶ್ಚಿಮದ ಗಂಗರ ಆಗಿರತಕ್ಕಂಥ ಮಾರಸಿಂಹ ಅನ್ನುವನು ದಾಳಿ ಮಾಡಿ ಅದನ್ನ ಸಂಹಾರ ಮಾಡಿರ್ತಾನೆ. ಹಾಗಾಗಿ ಮಾರಸಿಂಹನಿಗೆ ನೊಳಂಬ ಕುಲತಿಲಕ ಎಂದು ಕೀರ್ತಿ ಪ್ರಶಸ್ತಿ ಸಹ ಬಂದಿರುತ್ತದೆ. ನೊಳಂಬರ ಆಳ್ವಿಕೆಗೆ ಒಳಪಟ್ಟಂತ ಆವನಿ ಕ್ಷೇತ್ರವನ್ನು ದಕ್ಷಿಣ ಭಾರತದ ಗಯಾ ಅಂತಾನೆ ಕರೆಯಲಾಗ್ತದೆ. ಈ ಒಂದು ನೊಳಂಬರು ತುಮಕೂರು, ಚಿಕ್ಕಬಳ್ಳಾಪುರ, ಆಂಧ್ರಪ್ರದೇಶ, ಕೋಲಾರ ಮತ್ತು ತಮಿಳುನಾಡು ಒಂದಷ್ಟು ಭಾಗಗಳನ್ನು ಆಳ್ವಿಕೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ನಂದಿಯ ಭೋಗನಂದೀಶ್ವರ ದೇವಾಲಯವನ್ನು ಸಹ ಇವರ ಕಾಲದಲ್ಲಿ ನಿರ್ಮಾಣ ಆಗಿರುತ್ತೆ. ಒಟ್ಟಾರೆಗೆ ಆವನಿಗೆ ಸಂಬಂಧಪಟ್ಟಂತ ರಾಮಲಿಂಗೇಶ್ವರ ದೇವಾಲಯಗಳ ಸಂಕೀರ್ಣವನ್ನು ತಾವೇನಾದರೂ ನೋಡಬೇಕಂತಂದ್ರೆ ಒಮ್ಮೆ ಆವನಿ ಸ್ಥಳಕ್ಕೆ ಭೇಟಿ ನೀಡಿ ಅದನ್ನ ಪ್ರದರ್ಶಿಸಿ ನೋಡಿಕೊಂಡು ಕಣ್ಣಾರೆ ಮನಸಾರೆ ಅದನ್ನು ಇಷ್ಟಪಡಬೇಕಾಗಿ ತಮ್ಮಲ್ಲಿ ಕೋರಲಾಗಿದೆ. ಇದಿಷ್ಟು ಅವನಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗಿದೆ. ಮತ್ತಷ್ಟು ಮಾಹಿತಿಯನ್ನು ಮತ್ತೊಂದು ವಿಡಿಯೋನಲ್ಲಿ ಮುಂದೆ ಬರ್ತೇನೆ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ.